ಏನು ನಿನ್ನೆ ಧರ್ಮಸ್ಥಳದಲ್ಲಿ ಏನು ಗಲಾಟೆ ಏನಾಯಿತು ಯೂಟ್ಯೂಬರ್ಗಳ ಮೇಲೆ ಮತ್ತು ಪತ್ರಕರ್ತರ ಮೇಲೆ ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ಏನು ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಕೂಡ ಅಲ್ಲಿರ್ತಾರೆ. ಅಲ್ಲಿ ಏನು ನಡೀತು ಮತ್ತು ಅವ್ರಿಗೂ ಕೂಡ ಬೆದರಿಕೆ ಕರೆಗಳಾಗಿರ್ಬೋದು, ಕೆಲವೊಂದು ವಿಷಯಗಳ ಬಗ್ಗೆ ಅವರು ಈಗ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. DGIGP ಸಲೀಂ ಅವರಿಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸ್ವತಃ ರಜತ್ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ರಜತ್, ಆಕ್ಚುಲಿ ಏನಾಯಿತು ನಿನ್ನೆ? ಸರ್, ಅದೇ ಈ ಥರ ನಾನು ಮಾತಾಡ್ತಿರೋ ಪ್ರೆಸ್ ಅವರು ಯೂಟ್ಯೂಬರ್ಸ್ ಮೇಲೆ ಎಲ್ಲ ಹಲ್ಲೆ ಮಾಡಿದ್ರು, ಬೇಕಂತ ಮಾತಾಡಬಾರ್ದು ಈ ವಿಷಯದ ಬಗ್ಗೆ ಅಂತ, ವಿಚ್ ವಾಸ್ ನಾಟ್ ನೆಸೆಸರಿ. ಆಮೇಲೆ ನನಗೆ ಮೆಸೇಜ್ಗಳಾಗಲಿ ಕಾಲ್ಗಳಾಗಲಿ ಮಾಡಿ ಈ ಥರ ಏನೋ ಬೆದರಿಕೆ ಆಗ್ತಾ ಇರೋದು, ಒಂದು ಕೊಲೆ ಮಾಡ್ತೀವಿ ಅದು ಮಾಡ್ತೀವಿ ಅಂತ, ಆ ಥರ ಇದ್ದರೆ ನೇರವಾಗಿ ಬಂದು ಮಾತಾಡ್ಬೋದಾಗಿತ್ತು. ಈ ಥರ ಫೋನ್ ಮಾಡಿ ಮೆಸೇಜ್ ಮಾಡೋದೆಲ್ಲ ತುಂಬ ತಪ್ಪು. ನಮ್ಮ ಜಗದೀಶ್ ಸರ್ ಒಂದು ನಿಮಿಷ ಬನ್ನಿ. ಜಗದೀಶ್ ಸರ್ ನನಗೆ ಈ ಫೋನ್ ಮಾಡಿ ಈ ವಿಷಯ ಕೇಳ್ಕೊಂಡ್ರು ಏನಾಯಿತು ಅಂತ. ಆಮೇಲೆ ಅವರೇ ಪಾಪ ಈ ಥರ DGP ಸರ್ ಹತ್ರ ಪರ್ಮಿಷನ್ ತೊಗೊಂಡು ನಾವು ಇವಾಗ ಒಂದು ಲೆಟ್ರು ಕೊಟ್ಟಿದ್ದೀವಿ DGP ಸರ್ಗೆ. ಅವ್ರು ಇವಾಗ ಆ್ಯಕ್ಷನ್ ತೊಗೊತಾ ಇದ್ದಾರೆ. ನೆಕ್ಸ್ಟ್ FIR ಆಗುತ್ತೆ. ಅವ್ರು ಯಾರು ಇದೆಲ್ಲ ಮಾಡ್ತಾ ಇದ್ದಾರೆ ಅವ್ರನ್ನ ಕರೆಸಿ ಒಂದು ಒಳ್ಳೆ ಪಾಠ ಹೇಳ್ಕೊಡ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆಕ್ಚುಲಿ ನಿಮಗೆ ಏನಂತ ಮೆಸೇಜ್ ಬಂದಿತ್ತು, ಕಾಲ್ಸ್ ಬಂದಿತ್ತು? ಅಕ್ಷಿತನಿಗೆ ಬಂದಿರೋದು ಏನಂತ ಮಾಡಿದ್ರು? ಅದೇ ಈ ಥರ ನೆಕ್ಸ್ಟ್ ಟೈಮ್ ಏನಾದರೂ ಧರ್ಮಸ್ಥಳಕ್ಕೆ ಕಾಲಿಕ್ಕಿದ್ರೆ ನಿಮ್ಮ ತಲೆ ಕತ್ತರಿಸ್ತೀವಿ, ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತಲ್ಲ ಸರ್. ಧರ್ಮಸ್ಥಳ ಏನು ಇವ್ರು ಅಪ್ಪಂದಲ್ಲ ಸರ್. ಧರ್ಮಸ್ಥಳ ನನಗೂ ಸ್ವಂತ, ದೇವ್ರು ನನಗೂ ಸ್ವಂತನೇ ಅಲ್ವಾ. ಸೊ ಇವ್ರೊಬ್ಬರಿಗೇನ ಧರ್ಮಸ್ಥಳ, ಮಂಜುನಾಥ ಸ್ವಾಮಿ ಇವ್ರೊಬ್ಬರಿಗೇನ, ನಮಗೂ ಮಂಜುನಾಥ ಸ್ವಾಮಿ ಇದ್ದಾರೆ, ನಮಗೂ ಆ ದೇವ್ರು ಇಷ್ಟ. ಸೊ ಹಂಗಿದ್ದಾಗ ಇವ್ರು ಯಾರು ಸರ್ ನನಗೆ ಹೇಳೋದು ಕಾಲು ಇಡಬೇಡ ಆದ್ಮೇಲೆ ಇಡಬೇಡ ಅಂತ? ಕಾಲು ಹಿಡಿತೀನಿ, ಅದೇನು ಮಾಡ್ತಾರೋ ನಾವು ನೋಡಬೇಕಲ್ಲ, ಯಾಕಂದರೆ ಗೊತ್ತಾಗಬೇಕಲ್ಲ ಸರ್, ಎಲ್ಲ ಆಚೆ ಬರಬೇಕಲ್ಲ. ಒಂದು ಪೋಸ್ಟ್ ಅಕ್ಷಿತ್ ಅವ್ರಿಗೆ ಒಂದು ಮೆನ್ಷನ್ ಮಾಡಿ ಒಂದು ಪೋಸ್ಟ್ ಮಾಡಿದ್ರು ಒಬ್ಬರು ಲೇಡಿ, ಅದರಲ್ಲಿ ಕರಾವಳಿ ಮತ್ತು ಮಂಡ್ಯ ಅಂತ ಹೆಸರು ಮೆನ್ಷನ್ ಆಗ್ತಾ ಇತ್ತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ ಸರ್, ಅದನ್ನು ಮಾಡೋ ಅವಶ್ಯಕತೆ ಇಲ್ಲ ಸರ್. ನಾವೆಲ್ಲ ಅಣ್ಣ ತಮ್ಮದ್ರು ಇದ್ದಂಗೆ ಇದ್ದೀವಿ. ನಾವು ಕರಾವಳಿಗೆ ತುಂಬ ದೊಡ್ಡವ್ರ ಮನೆಗೆ ನಾನು ಹೋಗಿದ್ದೀನಿ, ಅಲ್ಲೊಂದು 3-4 ದಿವಸ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಆಮೇಲೆ ಆ ಜನರು ಪ್ರೀತಿ ಕೊಡೋದು ನನಗೆ ಗೊತ್ತು. ಆಮೇಲೆ ಅವ್ರ ರಿಚುವಲ್ಸ್ ತುಂಬ ಇಷ್ಟ ನನಗೆ. ಸೊ ಹಂಗಿದ್ದಾಗ ಕರಾವಳಿ ಎಷ್ಟು ಸ್ವೀಟು ಜನ ಎಂತ ಮುದ್ರು. ಈ ಅಮ್ಮ ಯಾರೋ ಬಂದ್ಬಿಟ್ಟು ಕರಾವಳಿಯವ್ರ ಹೆಸರನ್ನ ಹಾಳು ಮಾಡ್ತಾರೋದು ತುಂಬ ತೀರಾ ತಪ್ಪು. ಆಮೇಲೆ ಫಸ್ಟ್ ಆಫ್ ಆಲ್ ಮಂಡ್ಯ ವಿಷಯ ತಗೊತವ್ರೆ, ಅದು ಇನ್ನೂ ದೊಡ್ಡ ತಪ್ಪು. ಯಾಕಂದರೆ ಮಂಡ್ಯದವ್ರಿಗೂ ಇದಕ್ಕೂ ಕನೆಕ್ಷನೇ ಇಲ್ಲ. ಹಂಗಿದ್ದಾಗ ನೀವು ನಾವು ಮಂಡ್ಯದಲ್ಲಿ ಇಟ್ಕೊಳ್ಳಿ ಅದು ಇದು ಅಂತಾಗ ಪಾಪ ಅವ್ರು ಇನ್ನೂ ಕೇಳಿಲ್ಲ ಅನ್ಸುತ್ತೆ ಭಾಷೆಗಳು ಮಂಡ್ಯದವ್ರದ್ದು, ಕೇಳೋದು ಬೇಡ ಅಂತ ಅಷ್ಟೇ ಸರ್. ಓಕೆ, ಈಗ DG ಅವ್ರು ಏನು ಹೇಳಿದ್ರು? ಕಂಪ್ಲೇಂಟನ್ನು ತೊಗೊಂಡಿದ್ದಾರೆ, FIR ಆಗಿದೆ. ಸೊ ಅದೇನಿದೆ ಮುಂದಿನ ಕ್ರಮ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ಈಗ ಕಾಲು ಹಿಡಿಬಿಡಿ ಹಾಗೆ ಹೇಗೆ ಅಂತ ಹೇಳಿದ್ದಾರೆ ನಿಮಗೆ, ಬಟ್ ನೆಕ್ಸ್ಟ್ ನೀವು ಅಲ್ಲಿಗೆ ಹೋಗ್ತೀರಂತ? 100% ಹೋಗ್ತೀನಿ. ಅದೇನು ಮಾಡಬೇಕು ಅಂತ, ಅದೇನು ಮಾಡ್ತಾರೆ ಅಂತ ನಾನು ನೋಡಬೇಕಲ್ಲ. ಅದೇನೋ ತಲೆ ಕತ್ತರಿಸ್ತೀನಿ ಅಂತ ಹೇಳೋರಲ್ಲ ಇವ್ರ ಅಪ್ಪನ ಗುಡಿದ್ರೆ ತೋರಿಸ್ಲಿ, ಆಮೇಲೆ ಮಾತಾಡೋಣ. ಸಣ್ಣ ಸರ್, ಥ್ಯಾಂಕ್ ಯು ಸರ್. ಇದಾಗಿತ್ತು ರಜತ್ ಅವರ ಮಾತು. ನಾನು ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳಕ್ಕೆ ಹೋಗದೇ ಇರೋದಿಲ್ಲ. ಖಂಡಿತವಾಗ್ಲೂ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ. ನಾನು ಅಲ್ಲಿ ಕಾಲು ಹಿಡಿತೀನಿ, ಹೋರಾಟವನ್ನು ಮುಂದುವರಿಸ್ತೀನಿ. ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದೀನಿ. DG ಅವರು ಕೂಡ ಆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಶಂಕರ್ ಜೊತೆ ವಿಶ್ವನಾಥ್ ಎನ್, ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.